ಜೈಲಿನಿಂದ ಹೊರ ಬರ್ತಾ ಇದೆ ಸಾಲು ಸಾಲು ಕರ್ಮಕಾಂಡದ ವಿಡಿಯೋ ಹೊರ ಬರ್ತಾ ಇದ್ದಂತೆ ಗೃಹ ಸಚಿವರು ಒಂದು ಕಡೆ ಗರಂ ಆಗಿದ್ದಾರೆ. ಫೋಟೋ ತೋರಿಸಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಪರಮೇಶ್ವರ್. ಜೈಲಿನಿಂದ ಹೊರಬರ್ತಿದೆ ಸಾಲು ಸಾಲು ಕರ್ಮಕಾಂಡದ ವಿಡಿಯೋ ಹೊರಬರ್ತಾ ಇದ್ದಂತೆ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ಫೋಟೋ ತೋರಿಸಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಪರಮೇಶ್ವರ್. ಎದ್ದು ನಿಂತು ಗೃಹ ಸಚಿವರ ಪ್ರಶ್ನೆಗೆ ಜೈಲಾಧಿಕಾರಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ದಕ್ಷಿಣ ವಲಯ ಕಾರಾಗೃಹಗಳ ಮಹಾನಿರೀಕ್ಷಕರು ಕೆಸಿ ದಿವ್ಯಶ್ರೀ, ಹೆಚ್ಚುವರಿ ಕಾರಾಗೃಹ ಮಹಾನಿರೀಕ್ಷಕ ಪಿವಿ ಆನಂದ್ ರೆಡ್ಡಿ, ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ, ಪೂರ್ವ ವಲಯ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್, ಪಶ್ಚಿಮ ವಲಯ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೇರಿ ಇತರರು ಕೂಡ ಭಾಗಿಯಾಗಿದ್ದಾರೆ. ಸದ್ಯ ವಿದೇಶದಲ್ಲಿರುವ ಕಾರಾಗೃಹ ಎಡಿಜಿಪಿ ದಯಾನಂದ್ ಅವರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಆಯ್ತಾ ಅನ್ನುವಂತಹ ಪ್ರಶ್ನೆ ಕಾಡಬಹುದು. ಮತ್ತೆ ನೋಡಿ, ಈ ದಯಾನಂದ್ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಇಷ್ಟೆಲ್ಲ ಫೋಟೋಸ್ಗಳನ್ನ ವಿಡಿಯೋಸ್ಗಳನ್ನ ವೈರಲ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ದಷ್ಟ ಅಧಿಕಾರಿ, ಪ್ರಾಮಾಣಿಕ ವ್ಯಕ್ತಿ ಅಂತಾನೆ ಹೇಳಿ ಹೆಸರುವಾಸಿಯಾಗಿರುವಂತಹ ದಯಾನಂದ್ ಅವರ ಹೆಸರನ್ನ ಕೆಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಫೋಟೋಸ್ಗಳನ್ನ ವಿಡಿಯೋಸ್ಗಳನ್ನ ಹರಿಬಿಡಲಾಗ್ತಾ ಇದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಇಲ್ಲಿ ಜೈಲಿನ ಒಳಗಡೆ ರಾಜಾತಿಥ್ಯವನ್ನ ನೀಡ್ತಾ ಇರುವುದು ಜೈಲಾಧಿಕಾರಿಗಳ ಮಹಾ ಎಡವಟ್ಟು ಮತ್ತೆ ಅವರ ತಪ್ಪು. ಆ ಒಂದು ತಪ್ಪನ್ನ ವಿಡಿಯೋಗಳನ್ನ ರಿಲೀಸ್ ಮಾಡುವುದರ ಮುಖಾಂತರ ಹೊರಹಾಕಿದ್ದು ಧನ್ವೀರ್ ಅಂತ ಹೇಳಲಾಗ್ತಾ ಇದೆ. ಸುತ್ತಿ ಬಳಸಿ ಇದು ದರ್ಶನ್ ಅವರ ಕುತ್ತಿಗೆಗೆ ಬಂದು ಸಿಗ್ತಾ ಇದೆ. ದರ್ಶನ್ ಅವರ ಹೆಸರು ಇಲ್ಲಿ ತಳುಕಿ ಹಾಕಿಕೊಂಡಿದೆ. ದರ್ಶನ್ ಅವರ ಆಪ್ತ ಧನ್ವೀರ್ ಅವರು ಈ ವಿಡಿಯೋಗಳನ್ನೆಲ್ಲನೂ ಕೂಡ ಮಾಡಿಕೊಳ್ಳಿ ಅಂತ ಹೇಳಿಸಿ ವಿಡಿಯೋಸ್ಗಳನ್ನೆಲ್ಲ ಮಾಡಿಸಿ ಹರಿಬಿಟ್ರಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆಯಾದರೆ, ಧನ್ವೀರ್ ಅವರು ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿ ಒಂದು ಕಡೆ ವಾದವನ್ನ ಮಾಡಲಾಗ್ತಾ ಇದೆ. ಯಾಕೆ ಅಂದ್ರೆ, ಆ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಅಪರಾಧಿಗಳು, ಈ ಖೈದಿಗಳನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು, ಅವರಿಗೆ ಕೋರ್ಟ್ ಯಾವ ರೀತಿಯಾಗಿ ಶಿಕ್ಷೆ ಪ್ರಕಟ ಮಾಡಿದೆ, ಆ ಶಿಕ್ಷೆ ಪ್ರಕಟದ ಬೆನ್ನಲ್ಲೇ ಹೇಗೆ ಇರಬೇಕು ಖೈದಿಗಳು, ಯಾರು ಇರ್ತಾ ಇಲ್ಲ. ಸೊ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ, ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಆಪಲ್ ತಿಂತಾ ಇದ್ದಾರೆ, ಸೈಡ್ಸ್ಗೆ ಚಿಕನ್ ಏನು ಹೇಳ್ತೀರಿ, ಕಬಾಬ್ಗಳು. ಮತ್ತು ನೋಡಿ, ಇತ್ತೀಚೆಗೆ ರನ್ಯಾ ರಾವ್ ಪ್ರಕರಣ ಏನು ಬೆಳಕಿಗೆ ಬಂತು, ರನ್ಯಾ ರಾವ್ ಸ್ನೇಹಿತ ತರುಣ್ ಕೂಡ ಈ ಒಂದು ಜೈಲಿನಲ್ಲೇ ಇದ್ದಾನೆ. ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಒಳಗೆ ಹೋಗಿದ್ದಾನೆ. ಆತನೂ ಕೂಡ ರೂಮ್ನಲ್ಲಿ ಕೂತ್ಕೊಂಡು ಆರಾಮಾಗಿ ಮೊಬೈಲ್ ನೋಡಿಕೊಂಡು ಬಿಂದಾಸ್ ಆಗಿದ್ದಾನೆ. ಮತ್ತೆ ಒಳಗೂ ಇರೋದಕ್ಕೂ ಹೊರಗಡೆ ತಾವು ಐಷಾರಾಮಿ ಜೀವನ ಮಾಡ್ತಾ ಇರೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಹೊರಗಡೆ ಇದ್ದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಟವನ್ನ ಮಾಡ್ತಾರೆ, ಬಟ್ ಆದರೆ ಜೈಲಿನ ಒಳಗಡೆ ಓಡಾಟ ಮಾಡೋದೇ ಬೇಡ. ಸಿಕ್ಕಲ್ಲಿಯೇ ಎಲ್ಲವೂ ಕೂಡ ಸಿಗ್ತಾ ಇದೆ. ಕೂತ್ಕೊಂಡು ಇದ್ದಲ್ಲಿಯೇ ಎಲ್ಲವೂ ಕೂಡ ಸಿಗ್ತಾ ಇದೆ. ಇನ್ನೇನು ಟೆನ್ಷನ್ ಅವ್ರಿಗೆ? ಆರಾಮಾಗಿ ಎಷ್ಟು ಶಿಕ್ಷೆ ಪ್ರಕಟ ಆಗುತ್ತೋ ಎಂಜಾಯ್ ಮಾಡಿಬಿಟ್ಟು, ಜೈಲಿನಲ್ಲೂ ಕೂಡ ಎಂಜಾಯ್ ಮಾಡಿಬಿಟ್ಟು ದುಡ್ಡು ಕೊಟ್ಬಿಟ್ಟು ಎಂಜಿಲ್ ಕಾಸಿಗೆ ಕೈ ಒಡ್ಡುವಂತಹ ಜೈಲಾಧಿಕಾರಿಗಳಿಗೆ ಸ್ವಲ್ಪ ಭಿಕ್ಷೆ ರೀತಿಯಾಗಿ ಭಿಕ್ಷೆ ಹಾಕಿಬಿಟ್ಟು
ಎಂಜಾಯ್ ಮಾಡಿಕೊಂಡು ಎಣ್ಣೆ ಪಾರ್ಟಿ ಮಾಡಿಕೊಂಡು ಕುಣ್ಕೊಂಡು ನಲ್ಕೊಂಡು ಈ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಎಲ್ಲನೂ ಕೂಡ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಒಂದು ಕಡೆ ಸರ್ಕಾರದ ಮಾನ ಮರ್ಯಾದೆ ಮೂರ್ಖಾಸಿಗೂ ಇಲ್ಲ ಅನ್ನುವ ಅಷ್ಟರ ಮಟ್ಟಿಗೆ ಹರಾಜಾಗಿದೆ. ಜೈಲಾಧಿಕಾರಿಗಳ ಪರಿಸ್ಥಿತಿ ಹೇಳತ್ತಿರೋದು ಇದೀಗ. ಮತ್ತೊಂದು ಕಡೆ ಒಂದು ಕಡೆ ಗೃಹ ಸಚಿವರು ಕೂಡ ಗರಂ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗರಂ ಆಗಲೇಬೇಕು, ಯಾಕೆಂದರೆ ಅವರ ಸುಪರ್ದಿಯಲ್ಲಿ ಆಗ್ತಾ ಇರುವಂತಹ ಎಲ್ಲ ಕರ್ಮಕಾಂಡಗಳು, ಈ ಸಭೆಯಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ ಯಾವ ರೀತಿಯಾದಂತಹ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. ರಮ್ಯಾ, ಖಂಡಿತ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲವೊಂದಷ್ಟು ರಾಜ್ಯಾತೀತ ಕೊಟ್ಟಂತಹ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಖುದ್ದು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಹಿರಿಯ ಅಧಿಕಾರಿಗಳು ಸೇರಿದಂತೆ ಜೈಲಿನ ಸಿಬ್ಬಂದಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳನ್ನು ಕೂಡ ಅಲ್ಲಿ ಕೂರಿಸಿಕೊಂಡು ಸಭೆಯನ್ನು ಮಾಡುವಂತ ಕೆಲಸವನ್ನ ಪರಮೇಶ್ವರ್ ಕೂಡ ಖುದ್ದಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನ GBI ಮುಖ್ಯಸ್ಥ ಆಗಿರುವಂತಹ ಕೆಲವೊಂದಷ್ಟು ಅಧಿಕಾರಿಗಳು ಸೇರಿದಂತೆ ಇನ್ನು ಪಶ್ಚಿಮ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಅಧಿಕಾರಿಗಳು ಆಗಿರ್ಬೋದು, ಜೊತೆಗೆ ಪೂರ್ವ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ರಮೇಶ್ ಬಾನವ್ ಸೇರಿದಂತೆ, ವಂಶೀಕೃಷ್ಣ ಸೇರಿದಂತೆ, ಬೆಂಗಳೂರಿನ ಕಮಿಷನರ್ ಆಗಿರುವಂತಹ ಹೇಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಇದ್ದಾರೆ. ಜೊತೆಗೆ ಇಲ್ಲಿ ADGP ಅಂದ್ರೆ ಕಾರಾಗೃಹದ ADGP ಆಗಿರುವಂತಹ ದಯಾನಂದ್ ಏನಿದ್ರೆ ಅವರು ವಿದೇಶದಲ್ಲಿ ಇರೋದ್ರಿಂದ VC ಮೂಲಕವಾಗಿ ಈ ಸಭೆಗೆ ಅಟೆಂಡ್ ಕೂಡ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಯಾವಾಗ ಈ ಜೈಲಿನ ವಿಚಾರದಲ್ಲಿ ಅದರಲ್ಲೂ ಕೂಡ ರಾಜ್ಯಾತೀತ ಕೊಟ್ಟಿದಂತ ಕೆಲವೊಂದಷ್ಟು ಉಗ್ರ ಏನಿದ್ದಾನೆ, ಆತನ ಮುನ್ನ ಏನಿದ್ದಾನೆ, ಆತನ ವಿಡಿಯೋಗಳು ಆಗಿರ್ಬೋದು, ಜೊತೆಗೆ ಅಲ್ಲಿ ಒಂದು ಸೀರಿಯಲ್ ರೇಪಿಸ್ಟ್ ಆಗಿದ್ದಂಥ ಉಮೇಶ್ ರೆಡ್ಡಿ ಏನಿದ್ದಾನೆ ಆತನ ವಿಡಿಯೋಗಳು ಸೇರಿದಂತೆ ಹಲವು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಂಥ ಕೆಲವೊಂದಷ್ಟು ರೌಡಿ ಶೀಟರ್ಗಳು ಏನಿದ್ದಾರೆ ಅವರ ಒಂದು ವಿಡಿಯೋ ಕೂಡ ಕೆಲವೊಂದಷ್ಟು ಪಾರ್ಟಿಯನ್ನು ಮಾಡುವಂಥದ್ದು, ಜೊತೆಗೆ ನಾನ್ ವೆಜ್ ತಿನ್ನುವಂಥದ್ದು, ಜೊತೆಗೆ ಮೊಬೈಲ್ ಬಳಸುವಂಥದ್ದು, ಜೊತೆಗೆ ಕುಡಿದು ಅಲ್ಲಿ ಡ್ಯಾನ್ಸ್ ಮಾಡುವಂಥ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿತ್ತು. ಯಾವಾಗ ಈ ಒಂದು ವಿಡಿಯೋಗಳು ವೈರಲ್ ಆಯಿತು ಮಾಧ್ಯಮದಲ್ಲಿ, ಇದರಿಂದ ಸಾಕಷ್ಟು ಪೊಲೀಸ್ನವ್ರಿಗೂ ಕೂಡ ಸಾಕಷ್ಟು ಒಂದು ಕೆಟ್ಟ ಹೆಸರು ಬಂತು. ಜೊತೆಗೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಡ್ಯಾಮೇಜ್ ಆಗುವ ರೀತಿಯಲ್ಲಿ ಕೂಡ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇದೆ. ಒಂದು ಕಡೆ ಬಿಜೆಪಿ ಕೂಡ ಈ ಒಂದು ವಿಡಿಯೋಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಖುದ್ದು ಪರಮೇಶ್ವರ್ ಅವರು ಒಂದು ಸಭೆಯನ್ನ ನಡೆಸ್ತಾ ಇಲ್ಲ, ಅಲ್ಲಿ ಅದ್ದಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಖುದ್ದು ಅಲ್ಲಿರುವಂತಹ ಕೆಲವೊಂದಷ್ಟು ವಿಡಿಯೋಗಳನ್ನ, ಫೋಟೋಗಳನ್ನ ಜೈಲಿನ ಅಧಿಕಾರಿಗಳು ಸೇರಿದಂತೆ, ಸೂಪರ್ಡೆಂಟ್ ಸೇರಿದಂತೆ, SP ಸೇರಿದಂತೆ, DG ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವಾಗ ಈ ಒಂದು ವಿಡಿಯೋಗಳು ರೆಕಾರ್ಡ್ ಆಯಿತು, ಯಾವಾಗ ಈ ವಿಡಿಯೋಗಳು ಹೊರಗಡೆ ಬಂತು ಅಂತ ಹೇಳಿ ಅಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಖುದ್ದು ಗೃಹ ಸಚಿವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವಂತ ಕೆಲಸವನ್ನ ಪರಮೇಶ್ವರ್ ಕೂಡ ಮಾಡಿದ್ರು. ಯಾಕಂದ್ರೆ ಯಾವ ವಿಡಿಯೋವನ್ನ ಇಟ್ಕೊಂಡು ಅವರು ಈಚೆ ಬಂತಲ್ಲ ಆ ವಿಡಿಯೋಗಳನ್ನ ಖುದ್ದು ಅಧಿಕಾರಿಗಳಿಗೆ ತೋರಿಸಿ ಹೇಗೆ ಈ ಒಂದು ವಿಡಿಯೋ ರೆಕಾರ್ಡ್ ಆಯಿತು, ಹೇಗೆ ಈ ಒಂದು ವಿಡಿಯೋ ಈಚೆ ಬಂತು ಅನ್ನೋದನ್ನ ಪ್ರಶ್ನೆ ಮಾಡುವ ಮೂಲಕವಾಗಿ ಎಲ್ರಿಗೂ ಕೂಡ ವಾರ್ನನ್ನ ಮಾಡುವ ಅಂತ ಕೆಲಸವನ್ನ ಖುದ್ದು ಪರಮೇಶ್ವರ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿದ್ದಂತ ಅಧಿಕಾರಿಗಳು ಅದಕ್ಕೆ ಸಬೂಬನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೊನ್ನೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಖುದ್ದು ಜೈಲಿನ ಅಧಿಕಾರಿಗಳು ಸೇರಿದಂತೆ, ಪೊಲೀಸರು ಕೂಡ ಸೇರಿದಂತೆ ಕೆಲವೊಂದಷ್ಟು ಅಧಿಕಾರಿಗಳು ಅಲ್ಲಿ ಹೋಗಿ ತಪಾಸಣೆಯನ್ನ ಮಾಡುವಂತ, ಅಂದ್ರೆ ಬ್ಯಾರಕ್ ಅಲ್ಲಿ ಇರುವಂತಹ ಕೆಲವೊಂದಷ್ಟು ಸೆಲ್ಗಳಲ್ಲಿ ತಪಾಸಣೆಯನ್ನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳು ಸಿಕ್ಕಿಲ್ಲ. ಮೊಬೈಲ್ ಆಗಿರ್ಬೋದು, ಕೆಲವೊಂದಷ್ಟು ನಿಷೇಧಿತ ವಸ್ತುಗಳು ಅಂದ್ರೆ ಗಾಂಜಾ ಆಗಿರ್ಬೋದು, ಹೀಗೆ ಹಲವು ರೀತಿಯಾದಂತಹ ವಸ್ತುಗಳು, ಜೊತೆಗೆ ಆಯುಧಗಳು ಯಾವುದೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ವರದಿನ ಕೊಟ್ಟರು. ಆದ್ರೆ ಈ ಹಿಂದೆ ಯಾವಾಗ NIA ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ವಸ್ತುಗಳು ಸಿಕ್ಕಿತ್ತಂತ ನೇರವಾಗಿ ಆರೋಪವನ್ನ ಮಾಡಿದ್ರು. ಜೊತೆಗೆ CCB ಕೂಡ ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮೊಬೈಲ್ಗಳಾಗಿರ್ಬೋದು, ನಿಷೇಧಿತ ವಸ್ತುಗಳಾಗಿರ್ಬೋದು, ಚಾಕು ಆಗಿರ್ಬೋದು, ಈ ಎಲ್ಲ ವಸ್ತುಗಳು ಸಿಕ್ಕಿತ್ತು. ಹೀಗಾಗಿ ಆದ್ರೆ ನಿನ್ನೆ ಯಾವಾಗ ಒಂದು ವಿಡಿಯೋ ವೈರಲ್ ಆಗುತ್ತೆ, ಇಮಿಡಿಯೇಟ್ ಆಗಿ ಮೊನ್ನೆ ಸಂಜೆ ದಾಳಿಯನ್ನ ಮಾಡಿದಂತ ಪೊಲೀಸರಿಗೆ ಯಾವುದೇ ರೀತಿಯಾದಂತ ವಸ್ತುಗಳಾಗ್ಲಿ, ಮೊಬೈಲ್ ಆಗ್ಲಿ ಸಿಕ್ಕಿಲ್ಲ ಅಂತ ಹೇಳಿ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅಧಿಕಾರಿಗಳಿಗೆ ಅಂದ್ರೆ ಅಲ್ಲಿದ್ದಂತ ಜೈಲಿನ ಅಧಿಕಾರಿಗಳೇ ಇವೆಲ್ಲ ಫೆಸಿಲಿಟಿನ ಕೊಟ್ಟಿರೋದು. ಆದ್ರೆ ಅದೇ ಅಧಿಕಾರಿಗಳು ಹೋಗಿ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ವಸ್ತುಗಳು ಸಿಕ್ಕಿದ್ರು ಕೂಡ ಸಿಕ್ಕಿಲ್ಲ ಅಂತಾನೆ ವರದಿ ಕೊಡೋದು. ಯಾಕಂದ್ರೆ ವಸ್ತು ಸಿಕ್ಕಿದ್ದೇ ಆಗಿದ್ದಲ್ಲಿ ಬರ್ತಾ ಇದೆ, ನೋಡ್ತಾ ಹೋಗೋಣ. ಕರ್ಮಕಾಂಡದ ವಿಡಿಯೋ ಬಿಚ್ಚಿಟ್ಟಿದ್ದೇ ನಟ ಧನ್ವೀರ್. ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಧನ್ವೀರ್ ಹಿಂದೆ ಬಿದ್ದಿದ್ದಂತಹ CCB ಲೊಕೇಶನ್ ಆಧಾರದಲ್ಲಿ ನಿನ್ನೆ ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಧನ್ವೀರ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಂತಹ CCB ಇವತ್ತು ವಿಚಾರಣೆಯನ್ನ ಮುಗಿಸಿ CCB ಕಚೇರಿಯಿಂದ ಧನ್ವೀರ್ ಹೊರಟಿದ್ದಾರೆ. CCB ಕಚೇರಿಯ ಹಿಂಭಾಗಿಲಿನಿಂದ ನಟ ಧನ್ವೀರ್ ಹೊರಟಿದ್ದಾರೆ.
ಕರ್ಮಕಾಂಡದ ವಿಡಿಯೋವನ್ನ ಬೆಚ್ಚಿಟ್ಟಿದ್ದೆ ನಟ ಧನ್ವೀರ್ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಬಟ್ ಇನ್ನೂ ಕೂಡ ತನಿಖೆ ಸಾಗ್ತಾ ಇದೆ. ಲೊಕೇಶನ್ ಆಧಾರದಲ್ಲಿ ನಿನ್ನೆ ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಧನ್ವೀರ್ರನ್ನ. ಬೆಳಗಿನ ಜಾವ 3 ಗಂಟೆಗೆ ಧನ್ವೀರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವತ್ತು ವಿಚಾರಣೆಯನ್ನ ಮುಗಿಸಿ ಕಚೇರಿಯಿಂದ ಹೊರಟಿದ್ದಾರೆ ಧನ್ವೀರ್. ಸಿಸಿಬಿ ಕಚೇರಿಯ ಹಿಂಬಾಗಿಲಿನಿಂದ ನಟ ಧನ್ವೀರನ್ನ ಕಳುಹಿಸಿಕೊಡಲಾಗಿದೆ. ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡ್ತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ಮಾಡಿಸಿದ್ದೆ ಧನ್ವೀರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ರು ಲೊಕೇಶನ್ನ ಆಧಾರದ ಮೇರೆಗೆ. ಇನ್ನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಜಯ್, ಈ ಒಂದು ವಿಡಿಯೋಗಳೆಲ್ಲವನ್ನೂ ಕೂಡ ಮಾಡಿಸಿದ್ದೇ ಈ ಧನ್ವೀರ್ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ವಿಡಿಯೋಗಳನ್ನ ಮಾಡಿಸಿದ್ರಂತೆ ಧನ್ವೀರು? ಅಲ್ಲಿ ಇದ್ದಂಥವ್ರಿಗೆ ಯಾರ ಜೊತೆಲಾದ್ರೂ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾಡಿಸಿದ್ರಂತ ಅಥವಾ ಸ್ಟ್ರಿಂಗ್ ಏನಾದರೂ ಮಾಡಿಸಿದ್ರಂತ? ಹೇಗೆ ಇದೆಲ್ಲವೂ ಸಾಧ್ಯ ಆಯಿತು ಅಂತ ಹೇಳಿ. ರಮ್ಯಾ, ಖಂಡಿತ ಅಂದ್ರೆ ಈ ಒಂದು ವಿಚಾರದಲ್ಲಿ ದರ್ಶನ್ ಜೊತೆ ಆತ್ಮೀಯವಾಗಿ ಗುರುತಿಸಿಕೊಂಡಿದ್ದಂತ ಮತ್ತೊಬ್ಬ ನಟ ಅಂದ್ರೆ ಅದು ಧನ್ವೀರ್. ಯಾಕಂದ್ರೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಪಡೆಯುವಂತ ಸಂದರ್ಭದಲ್ಲಿ ಆಸ್ಪತ್ರೆಯ ವಿಚಾರವಾಗಿ ಆಗಿರ್ಬೋದು, ಜೊತೆಗೆ ದರ್ಶನ್ ಎಲ್ಲೇ ಹೋಗ್ಬೇಕು ಬರಬೇಕು ಅಂದ್ರೂ ಕೂಡ ತೀರಾ ಆತ್ಮೀಯವಾಗಿ ಜೊತೆಯಲ್ಲಿದ್ದಂತ ವ್ಯಕ್ತಿಯೇ ಇದೇ ನಟ ಧನ್ವೀರ್. ಹೀಗಾಗಿ ಆತನ ವಿರುದ್ಧವಾಗಿ ಸಾಕಷ್ಟು ಅನುಮಾನಗಳು ಇರುತ್ತೆ. ಯಾವಾಗ ಒಂದು ವಿಡಿಯೋಗಳು ಸಾಮಾಜಿಕ ಜಾಲತಾಣ ಸೇರಿದಂತೆ ಮಾಧ್ಯಮದಲ್ಲಿ ವಿಡಿಯೋಗಳು ಬಿತ್ತರವಾಗುತ್ತೋ ನಂತರ ಅಲ್ಲಿ ಕೆಲವೊಂದಷ್ಟು ಮಾತುಗಳು ಕೇಳಿಬರುತ್ತೆ. ಈ ವಿಡಿಯೋಗಳು ಖುದ್ದು ಧನ್ವೀರೇ ಒಂದು ಶೇರ್ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಅನುಮಾನಗಳು ಕೂಡ ಬರುತ್ತೆ. ಯಾಕಂದ್ರೆ ಈ ಒಂದು ಹಿಂದೆಯಲ್ಲಿ ಸಾಕಷ್ಟು ಅವ್ರ ಜೊತೆ ಓಡಾಡುವಂತ ಸಂದರ್ಭದಲ್ಲಿ ಕೂಡ ದರ್ಶನ್ಗೆ ಯಾವುದೇ ರೀತಿಯಾದಂತ ಈಗಲೂ ಕೂಡ ಕನಿಷ್ಠ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಆದ್ರೆ ಬೇರೆ ಆರೋಪಿಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಗಳನ್ನ ಕೊಡಬೇಕಾಗಿತ್ತು ಅವ್ರಿಗೆ. ಅಂದ್ರೆ ಅಲ್ಲಿ ಜೈಲಿನ ಅಧಿಕಾರಿಗಳ ವಿರುದ್ಧವಾಗಿ, ಜೊತೆಗೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ವಿರುದ್ಧವಾಗಿ ಈ ಒಂದು ವಿಡಿಯೋಗಳನ್ನ ಅರಿಬಿಡುವಂತ ಕೆಲಸವನ್ನ ಕೂಡ ಅವರೇ ಮಾಡಿದ್ರು ಅಂತ ಹೇಳಿ ಕೆಲವೊಂದಷ್ಟು ಮಾತುಗಳು ಕೂಡ, ಚರ್ಚೆಗಳು ಕೂಡ ಸಾಕಷ್ಟು ಆಗಿತ್ತು. ಹೀಗಾಗಿ ಅವ್ರ ಮೇಲೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಅನುಮಾನವನ್ನ ಪಟ್ಟಂತ ಸಿಸಿಬಿ ಪೊಲೀಸ್ನವರು ನಿನ್ನೆ 10ವರೆಗೆ ಅವ್ರ ಮನೆ ಹತ್ರ ಹೋಗ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಧನ್ವೀರ್ ಇರೋದಿಲ್ಲ. ಹೀಗಾಗಿ ಅವರ ಹುಡುಕಾಟವನ್ನು ನಡೆಸ್ತಾ ಇದ್ದಂತ ಸಿಸಿಬಿ ಪೊಲೀಸರು ಅವರು ಧನ್ವೀರ್ ಎಲ್ಲಿ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಡಿಆರ್ ಹಾಕುವಂತ ಮುಖಾಂತರವಾಗಿ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಟವರ್ ಪಡೆಯುವಂತ ಕೆಲಸ ಮಾಡ್ತಾರೆ. ಅವಾಗ ಅವರು ಏರ್ಪೋರ್ಟ್ ನಲ್ಲಿ ಇದ್ದಾರೆ ಅನ್ನೋದು ಕೂಡ ಸಿಸಿಬಿ ಪೊಲೀಸರಿಗೆ ಗೊತ್ತಾಗುತ್ತೆ. ಹೀಗಾಗಿ ಅವ್ರನ್ನ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಏರ್ಪೋರ್ಟ್ ಬಳಿ ಹೋಗಿ ಅವರನ್ನ ವಶಕ್ಕೆ ಪಡೆದಂತ ಸಿಸಿಬಿ ಪೊಲೀಸರು ನಿರಂತರವಾಗಿ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆವರೆಗೂ ಕೂಡ ನಿರಂತರವಾಗಿ ಒಂದು ವಿಚಾರಣೆಯನ್ನ ಮಾಡಿದ್ರು. ಕೆಲವೊಂದಷ್ಟು ಮಾಹಿತಿನ ಪಡುವಂತ ಕೆಲಸ ಮಾಡಿದ್ರು. ಜೊತೆಗೆ ಅವರ ಬಳಿ ಇದ್ದಂತ 2 ಮೊಬೈಲ್ ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ರೆ. ಏನಾದ್ರೂ ವಿಡಿಯೋಗಳು ಇವರೇ ಶೇರ್ ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ವಿಡಿಯೋಗಳನ್ನ ಮಾಡಿ ಧನ್ವೀರ್ಗೆ ಕಳಿಸಿದ್ರು. ಆದ್ರೆ ಧನ್ವೀರ್ಗೆ ಅವರ ಜೊತೆಲಿ ಇರುವಂತ ಕೆಲವೊಂದಷ್ಟು ಸ್ನೇಹಿತರಿಗೆ ಏನಾದ್ರೂ ವಿಡಿಯೋ ಬಂದಿತ್ತ, ಆ ವಿಡಿಯೋವನ್ನ ಧನ್ವೀರ್ ಕಳಿಸ್ಕೊಂಡಿದ್ರ. ನಂತರ ಈ ಒಂದು ವಿಡಿಯೋವನ್ನ ಮಾಧ್ಯಮಕ್ಕೆ ಜೊತೆಗೆ ಸಾಮಾಜಿಕ ಜಾಲತಾಣಗಳಿಗೆ ಕೆಲವೊಂದಷ್ಟು ಶೇರ್ ಮಾಡುವಂತ ಕೆಲಸವನ್ನ ಮಾಡಿದ್ರ ಅನ್ನೋದು ಕೆಲವೊಂದಷ್ಟು ಸಂಖ್ಯೆ ಆಧಾರದ ಮೇಲೆ ಅವರನ್ನ ಇಂಟರ್ಗೇಷನ್ ಮಾಡುವಂತ ಕೆಲಸವನ್ನ ಸಿಸಿಬಿ ಮಾಡಿದರೆ. ಜೊತೆಗೆ ಇನ್ನೇನು ಅರ್ಧ ಗಂಟೆ ಹಿಂದೆಷ್ಟೇ ಅವರನ್ನ ಸಂಪೂರ್ಣವಾಗಿ ವಿಚಾರಣೆಯನ್ನು ಮುಗಿಸಿದ ನಂತರವಾಗಿ ಅವರನ್ನ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ವಿಚಾರಣೆ ಏನಾದರೂ ಅಗತ್ಯ ಇತ್ತು ಅಂದ್ರೆ ನೀವು ಬರಲೇಬೇಕಾಗುತ್ತೆ, ವಿಚಾರಣೆಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಸಿಸಿಬಿ ಪೊಲೀಸರು ಕೊಟ್ಟಿರೋದ್ರಿಂದ ವಿಚಾರಣೆ ಮುಗಿಸಿ ಈಗಾಗಲೇ ಧನ್ವೀರ್ ಕೂಡ ಹೊರಟಿದ್ದಾರೆ. ರಮ್ಯಾ, ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತಷ್ಟು ಅನುಮಾನ ಇತ್ತು, ಕೆಲವೊಂದಷ್ಟು ಸಾಕ್ಷಿಗಳು ಸಿಕ್ತು, ಡಿಜಿಟಲ್ ಎವಿಡೆನ್ಸ್ಗಳು ಏನಾದರೂ ಸಿಕ್ತು ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಮತ್ತೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಕೂಡ ಸಿಸಿಬಿ ಅವರು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಅಜಯ್.